ನುಗ್ತಿದ್ಯಲ್ಲ? ನಿನಗೊಂದು ಖುಷಿ ವಿಚಾರ ಇದೆ. ನಿನ್ ಖುಷಿ ಕಾರಣ ಏನು ಅಂತ ನಾನ್ ಮಾತ್ರ ಕೇಳಲ್ಲಪ್ಪ. ಕೇಳಿದ್ರೆ ಕವಿತೆನೇ ಶುರು ಮಾಡ್ತೀಯ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮೈ ಮೇಲೆ ಬಂದಿರೋ ತರ ರೊಮ್ಯಾಂಟಿಕ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತೀಯ. ನಿನ್ಗೆ ಈ ಪ್ರೇಮ್ ಲೋಕ ಎಲ್ಲ ಸೆಟ್ ಆಗಲ್ಲ. ಏನಿದ್ರು ಕ್ರೈಮ್ ಲೋಕನೇ ಗಟ್ಟಿ. ಕ್ರೈಮ್ ಲೋಕದಿಂದ ಪ್ರೇಮ ಲೋಕಕ್ಕೆ ಶಿಫ್ಟ್ ಆಗಿರೋ ನಂಜುಗುಡಿ ಬದಲಾವಣೆನ ನೀನು ನೋಡಿ ಖುಷಿ ಪಡಬೇಕು, ಚಪ್ಪಾಳಿ ತಟ್ಟಬೇಕು ಜಾನಕಿ. ಜಾಸ್ತಿ ಮುಂದುವರಿಯಕ್ಕೆ ಹೋಗ್ಬೇಡ, ಆಮೇಲೆ ಕೆನ್ನೆಗೆ ಬೀಳತ್ತೆ. ಏನಂತೆ ನಂಚ್ಕೊಡಿದ್ದು? ಇವಂದಿದ್ದೆ ಪುರಾಣ ಬಿಡು. ಏನೋ ಏನಿಲ್ಲ ರಾಧಿಕಾ, ನಿಂಗೆ ಗೊತ್ತಾ, ಶಾಂತನಿಗೆ ಇನ್ನೊಂದು ಶಾಕ್ ಕೊಟ್ಟಿದ್ದೀನಿ. ನೆನ್ನೆ ಗೌಡಿ ಹತ್ರ ಕಾಲ್ ಮಾಡಿಸ್ಬಿಟ್ಟು ಅವ್ನ ಕೈಲಿ ದುಡ್ಡು ಕೇಳಿಸಿದ್ದೀನಿ. ಹೌದಾ? ಎಷ್ಟು? ಎಷ್ಟಿರ್ಬೋದು ಹೇಳು? ಏನೋ ಗೊತ್ತಿಲ್ಲಪ್ಪ. 60 ಲಕ್ಷ. ಅಷ್ಟೊಂದು ದುಡ್ಡು ಅವನ ಹತ್ರ ಈಗ ಎಲ್ಲಿಂದ ಬರಬೇಕು? ನನಗೇನು ಗೊತ್ತು, ಕೇಳೋದು ನಾನು ಕೇಳಿಸಿದ್ದೀನಿ, ಕೊಡೋದು ಬಿಡೋದು ಅವನಿಗೆ ಬಿಟ್ಟು. ರಾಧಿಕಾ, ನೀನೇನೋ ಯೋಚನೆ ಮಾಡ್ತಿದ್ಯಾ ಅಂದರೆ ಶಾಂತನಿಗೆ ಗುಂಡಿ ತೋಡ್ತಾ ಇದೆಯಾ ಅಂತಲೇ ಅರ್ಥ. ಹೇಳು, ಏನು ನೋಡ್ತಾ ಇದೆ ನಿನ್ನ ತಲೆಯಲ್ಲಿ? ನನಗೊಂದು ಕೆಟ್ಟ ಐಡಿಯಾ ಬರ್ತಿದೆ. ಕೆಟ್ಟ ಐಡಿಯಾನಾ? ಹಾಗಾದ್ರೆ ಅದು ಸೂಪರ್ ಆಗೇ ಇರುತ್ತೆ. ಅದೇನು ಅಂತ ಹೇಳು. ಮನೆಯಲ್ಲಿ ದುಡ್ಡಿದೆ, ಅದಕ್ಕೆ ಶಾಂತನಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ದುಡ್ಡೇ ಈ ಮನೇಲಿದೆ. ಇದೆ, ಅದಕ್ಕೇನು? ಹೇಗಾದ್ರೂ ಮಾಡಿ ಅವನ ಕಣ್ಣಿಗೆ ಆ ದುಡ್ಡು ಬೀಳೋ ಹಾಗೆ ಮಾಡಬೇಕು. ಕಣ್ಮುಚ್ಚು ಕಣ್ ತೆಗೆದ್ರೊಳಗೆ ದುಡ್ಡು ಮಂಗ್ಮಾಯ ಹೋಗುತ್ತೆ. ಸರಿಯಾಗಿ ಯೋಚನೆ ಮಾಡು ನಂಚ್ಕೊಡಿ. ಆ ದುಡ್ಡನ್ನ ಆಶ್ರಮಕ್ಕೆ ಕೊಡಬೇಕು. ಅದು ಸೇರ್ಬೇಕಾದವ್ರ ಕೈಗೆ ಸೇರೋವರೆಗೂ ಯಜಮಾನ್ರಿಗೆ ನಿದ್ದೆ ಬರಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಶಾಂತನು ಆ ದುಡ್ಡನ್ನು ತಗೊಂಡ್ರೆ ಏನಾಗುತ್ತೆ ಹೇಳು? ಏನಾಗುತ್ತೆ? ನಮ್ಮನ್ನೆಲ್ಲ ಭಾವ ಮನೆಯಿಂದ ಹೊರ ಕಳಿಸ್ತಾರೆ. 6 ತಿಂಗಳಿಗೆ ಹುಟ್ಟೋದ ಒಂಥರ ಆಡ್ಬೇಡ. ಅವಳು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೋ. ಹೇಗಾದ್ರೂ ಮಾಡಿ ಜಾನಕಿ ರೂಮಲ್ಲಿ ಆ ದುಡ್ಡಿದೆ ಅನ್ನೋದು ಶಾಂತನು ಗೊತ್ತಾಗೋ ಹಾಗೆ ಮಾಡಬೇಕು. ಶಾಂತನು ಅದನ್ನ ಅಲ್ಲಿಂದ ತಗೊಳ್ಳೋ ಸಮಯಕ್ಕೆ ಸರಿಯಾಗಿ ಯಜಮಾನ್ರನ್ನ ಕರ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ನಮ್ಮನ್ನು ಯಾಮಾರಿಸಿ ಅಲ್ಲಿಂದ ದುಡ್ಡು ಎತ್ತಿದ್ರೆ ಏನು ಮಾಡ್ತೀಯಾ? ಆ ದುಡ್ಡು ಎಲ್ಲಿಗೆ ಹೋಗುತ್ತೆ? ನಿನ್ನ ಹತ್ರನೇ ತಾನೇ ಬರುತ್ತೆ. ಗುಡ್ ಐಡಿಯಾ ರಾಧಿಕಾ. ಆದರೆ ನಮ್ಮ ಉಪಾಯ ಫಲ ಕೊಡಬೇಕು ಅಂದರೆ ಅವನು ದುಡ್ಡು ತಗೊಳ್ಳೋದನ್ನ ಯಜಮಾನ್ರು ನೇರವಾಗಿ ನೋಡಬೇಕು. ಐಡಿಯಾ ಚೆನ್ನಾಗಿದೆ, ಆದರೆ ಶಾಂತನಿಗೆ ಜಾನಕಿ ರೂಮಲ್ಲಿ ದುಡ್ಡಿದೆ ಅನ್ನೋದನ್ನ ಹೇಳೋದಾಗೆ? ಅದ್ರ ಅವಶ್ಯಕತೆ ಇಲ್ಲ. ಅಂದ್ರೆ ಈಗಾಗ್ಲೇ ಅವನಿಗೆ ಆ ದುಡ್ಡು ಮೇಲೆ ಕಣ್ ಬಿದ್ದಾಗಿದೆ. ಏನು ಹೇಳ್ತಿದ್ಯಾ ನೀನು? ನಿಜಾನೇ. ದೊಡ್ಡಪ್ಪ ನನಗೆ ದುಡ್ಡು ಕೊಡುವಾಗ ಮರೆಯಲ್ಲಿ ಶಾಂತನು ನಿಂತ್ಕೊಂಡು ಆ ದುಡ್ಡನ್ನೇ ಗುರಾಯಿಸ್ತಾ ಇದ್ದ. ನಾನು ಅದನ್ನ ಗಮನಿಸ್ದೆ. ಹಾಗಿದ್ರೆ ನಿನ್ನ ರೂಮಲ್ಲಿರೋ ದುಡ್ಡನ್ನ ಅವ್ನು ಖಂಡಿತ ತಗೊಳ್ಳೋ ಪ್ರಯತ್ನ ಮಾಡ್ತಾನೆ. ಬರೀ ಪ್ರಯತ್ನ ಮಾಡೋದಲ್ಲ, ಅವ್ರ ತಾಯಿನ ಬಿಡಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಆ ದುಡ್ಡನ್ನ ತೆಗಿತಾನೆ. ಅಂದರೆ ಕುರಿ ಹಳ್ಳಕ್ಕೆ ಬೀಳ್ತಾ ಇದೆ ಅಂತ ಆಯಿತು. ಈ ವಿಚಾರನ ಭಾವಂಗೆ ತಿಳಿಸ್ಬೇಕು. ಅವ್ರು ಒಪ್ಪಲ್ಲ. ನಾವೇ ನೇರವಾಗಿ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಅದಕ್ಕಿಂತ ಮೊದಲು ಅವ್ರ ತಲೆಯಲ್ಲಿ ಅನುಮಾನಗಳನ್ನು ತುಂಬೋಣ, ಆಮೇಲೆ ನೋಡ್ಕೊಂಡ್ರೆ ಆಯಿತು. ಓಹ್ ಗೌಡಿ. ರಾಧಿಕಾ, ಆ ಶಾಂತನಿಗೆ ಇನ್ನೊಂದು ಸ್ವಲ್ಪ ಬಿ ಪಿ ರೈಸ್ ಮಾಡಿಸೋದಕ್ಕೆ ಆ ಗೌಡಿನ ಕರೆಸಿದೆ. ಬಂದಿಯಾನ ಅನಿಸುತ್ತೆ. ಸರಿ ಹೋಗು. ಆದರೆ ಅವನಿಗೆ ಇಲ್ಲೆಲ್ಲೂ ಕಾಣಿಸ್ಕೊಳ್ಬಾರ್ದಂತೆ ಅಂತ ಹೇಳ್ಬಿಡು. ಸ್ವಲ್ಪ ದಿನ ದೂರನೇ ಇರಲಿ. ಸರಿ, ಬರ್ತೀನಿ.